ಮತ್ತೊಂದು ಕಡೆ ಈ ವೋಟ್ ಚೋರಿ ವಾರ್ ಕೇಂದ್ರದ ಬಿಜೆಪಿ ಸರ್ಕಾರ ಅಂದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜೊತೆಗೆ ಈ ಚುನಾವಣಾ ಆಯೋಗದ ವಿರುದ್ಧವಾಗಿ ಕಾಂಗ್ರೆಸ್ ಸಾರಿರುವಂತ ನೇರ ಯುದ್ಧ. ಅದರಲ್ಲೂ ಬಿಹಾರ ಚುನಾವಣೆ ಸೋಲಿನ ಬಳಿಕ ಸಂಸತ್ತಿನಲ್ಲಿ ಮತಗಳ್ಳತನದ ಬಗ್ಗೆ ನಡೆದಂತ ಚರ್ಚೆಯ ಬಳಿಕ ಕಾಂಗ್ರೆಸ್ ಈ ವೋಟ್ ಚೋರಿ ಅಸ್ತ್ರವನ್ನ ಜನರ ಬಳಿಗೆ ಮತ್ತೆ ಕೊಂಡೊಯ್ಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇವತ್ತು ದೆಹಲಿಯಲ್ಲಂತೂ ಕೈ ನಾಯಕರು ಅಬ್ಬರಿಸ್ಬಿಟ್ಟಿದ್ದಾರೆ. ದೆಹಲಿಯಿಂದಲೇ ಮತಗಳ್ಳತನದ ವಿರುದ್ಧ ಮಹಾ ಸಮರ ಸಾರಿದ ಕಾಂಗ್ರೆಸ್. वोटर डिलीशन हुआ, वोटर एडिशन हुआ, लाखों वोट इधर से गायब हो जाते हैं. हम इलेक्शन कमीशन से पूछते हैं, कोई जवाब नहीं मिलता. और पार्लियामेंट हाउस में कुछ दिन पहले कांपते हुए ऐसे हाथ कांप रहे थे. अमित शाह जी उनकी सफाई देते हैं. ವೋಟ್ ಕಳ್ಳತನ ಮಾಡೋದು ಬಿಜೆಪಿ ಡಿಎನ್ಎಯಲ್ಲೇ ಇದೆ ಎಂದ ರಾಹುಲ್. जैसे आपके डीएनए में सत्य है, वैसे उनके डीएनए में असत्य और वोट चोरी है. ಗೆದ್ದಾಗ ಚೆನ್ನಾಗಿರುತ್ತೆ, ಸೋತಾಗಷ್ಟೇ ಮತಗಳ್ಳತನ. ಬಿಜೆಪಿ ನಾಯಕರ ಕೌಂಟರ್. ಚುನಾವಣೆ ಗೆದ್ದಾಗ ಮಾತ್ರ ಅದು ವೋಟಿಂಗ್ ಮಿಷನ್ ಸರಿ ಇರ್ತದೆ, ಸೋತ ತಕ್ಷಣನೇ ವೋಟಿಂಗ್ ಮಿಷನ್ ಸರಿ ಇಲ್ಲ. ಮಹಾಯುದ್ಧ, ಮತಗಳ್ಳತನದ ಮಹಾಯುದ್ಧ. ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನದ ಗಂಭೀರ ಆರೋಪಗಳನ್ನ ಮಾಡ್ತಿರುವ ಪ್ರತಿಪಕ್ಷ ಕಾಂಗ್ರೆಸ್ ಇಂದು ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಹೋರಾಟ ನಡೆಸಿದೆ. चुनाव आयोग के बिना ये चुनाव नहीं जीत सकते. वोट चोरी ये गद्दार लोग हैं, इन गद्दारों को आपको हटाना होगा. ಈಗಾಗಲೇ ಸಂಸತ್ ಅಧಿವೇಶನದಲ್ಲಿ ಮತಗಳ್ಳತನದ ಕುರಿತು ಚರ್ಚೆ ನಡೆದಿದ್ದು, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಅಮಿತ್ ಶಾ ನಡುವೆ ಮಾತಿನ ಯುದ್ಧವೇ ನಡೆದಿತ್ತು. ಇದೀಗ ಕಾಂಗ್ರೆಸ್ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿ ವೋಟ್ ಚೋರಿ ವಿಚಾರವನ್ನ ಜನರಿಗೆ ತಲುಪಿಸುವ ಯತ್ನ ಮಾಡಿದೆ. ದೆಹಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸೋನಿಯಾ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸೇರಿದಂತೆ ದೇಶದ ಕಾಂಗ್ರೆಸ್ ಆಡಳಿತವಿರುವ ಸಿಎಂಗಳು ಹಾಗೂ ದಿಗ್ಗಜ ನಾಯಕರು ಭಾಗಿಯಾಗಿದ್ರು. ಸಮಾವೇಶದ ವೇದಿಕೆ ಮುಂಭಾಗದಲ್ಲೇ ಮತಗಳ್ಳತನದ ವಿಚಾರವಾಗಿ ತಾವು ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಗ್ರಹಿಸಿದ ದಾಖಲೆಗಳ ಮೂಟೆಗಳನ್ನೇ ಸಾಲು ಸಾಲಾಗಿ ಜೋಡಿಸಿದ್ರು. ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ, ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರ ಡಿಎನ್ಎನಲ್ಲೇ ಕಳ್ಳತನ ಇದೆ ಅಂದ್ರು. अब मोदी जी का चेहरा देखिए, मोदी जी की कॉन्फिडेंस खत्म हो गई है. वो भी जानते हैं कि हमारी वोट चोरी पकड़ी गई है और अब बस थोड़ा सा समय बचा है, पूरे देश को हमारी सच्चाई पता लग जाएगी. आपने देखा अमित शाह को, हाथ देखा कांपते हुए ऐसे देखा. क्यों हाथ क्यों कांप रहा था मैं बताता हूँ. क्योंकि ये बहादुर जब ही हैं जब इनके हाथ में सत्ता है. जैसे आपके डीएनए में सत्य है, वैसे उनके डीएनए में असत्य और वोट चोरी है. कर्नाटक में हमने दिखाया लोकसभाएं चोरी की गई, महाराष्ट्र में दिखाया वोटर डिलीशन हुआ, वोटर एडिशन हुआ, लाखों वोट इधर से गायब हो जाते हैं. महाराष्ट्र में लाखों वोट ऐड हो जाते हैं. हम इलेक्शन कमीशन से पूछते हैं, कोई जवाब नहीं मिलता. ಇನ್ನು ಪ್ರಿಯಾಂಕಾ ಗಾಂಧಿ ಸಹ ಬಿಜೆಪಿಗೆ ಸವಾಲ್ ಹಾಕಿದ್ರು. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಿದ್ರೆ ಬಿಜೆಪಿಯವರು ಒಂದೇ ಒಂದು ಚುನಾವಣೆ ಗೆಲ್ಲಲ್ಲ ಅಂತ ಕಿಡಿಕಾರಿದ್ರು. आज इनको चुनाव आयोग की जरूरत है. चुनाव आयोग के बिना ये चुनाव नहीं जीत सकते. मैं चुनौती देती हूँ, एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत पाएंगे. आज आपको मायूस होने की जरूरत नहीं है कि बिहार का चुनाव हार गए, क्योंकि पूरा देश देख रहा है कि ये चोरी से जीतते हैं. ಇಷ್ಟು ಮಾತ್ರವಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರಿಯಾಂಕಾ ಗಾಂಧಿ ಕೂಡ ಚುನಾವಣಾ ಆಯೋಗದ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ. ज्ञानेश कुमार, सुखबीर सिंह सांधू, विवेक जोशी, ये देश इन तीन नामों को नहीं भूलेगा. ये चाहे कितने भी बड़े बड़े ये कितने भी इंतजाम कर ले इन लोगों को बचाने के लिए, एक दिन इन्हें इस देश को जवाब देना पड़ेगा. दूसरी तरफ वोट चोरी ये गद्दार लोग हैं, इन गद्दारों को आपको हटाना होगा. अगर आप अपनी सुरक्षा कर लेना है, आप मजबूत बनना है, तो इन गद्दारों को हटाओ. उसके लिए ही राहुल गांधी जी ने 600-800 किलोमीटर उन्होंने चला.
ಗೆದ್ದಾಗ ಮಾತ್ರ ಇವಿಎಂ ಸರಿ ಇರುತ್ತೆ ಎಂದು ಅಶೋಕ್ ಟಾಂಗ್. ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಚುನಾವಣೆ ಗೆದ್ದಾಗ ಮಾತ್ರ ವೋಟಿಂಗ್ ಮಷಿನ್ ಸರಿ ಇರುತ್ತೆ, ಸೋತಾಗ ಮಾತ್ರ ವೋಟಿಂಗ್ ಮಷಿನ್ ಸರಿ ಇರಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಹಾವೇರಿಯಲ್ಲಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ನ ಓಟ್ ಚೋರಿ ಅಭಿಯಾನದಿಂದ ಏನೂ ಆಗಲ್ಲ ಅಂದ್ರು. ಸ್ವತಃ ಕಾಂಗ್ರೆಸ್ ಅವರೇ ಈ ದೇಶವನ್ನ 50-60 ವರ್ಷ ಆಳಿದ್ದಾರೆ. ಹಾಗೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಇತ್ತು, ಈಗಲೂ ಇದೆ. ಚುನಾವಣೆ ಗೆದ್ದಾಗ ಮಾತ್ರ ಅದು ವೋಟಿಂಗ್ ಮಿಷನ್ ಸರಿ ಇರ್ತದೆ, ಸೋತ ತಕ್ಷಣನೇ ವೋಟಿಂಗ್ ಮಿಷನ್ ಸರಿ ಇಲ್ಲ. ಈಗ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿನೇ ಜಾಸ್ತಿ MP ಸೀಟ್ ತಗೊಂಡಿರೋದು, ಅಲ್ಲಿ ವೋಟ್ ಚೋರಿ ಆಗಲ್ಲ. ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ಕಳೆದ 3 ಎಲೆಕ್ಷನ್ ಅಲ್ಲಿ ಸತತವಾಗಿ ಸೋಲು ಅನುಭವಿಸ್ತಾ ಇದೆ. ಸುಳ್ಳನ್ನ 1000 ಬಾರಿ ಹೇಳಿ ಸತ್ಯ ಮಾಡಕ್ ಹೊರಟಿರುವಂತ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಇಲ್ಲ, ಆ ಅಭಿಯಾನದ ಮೇಲೆ ನಂಬಿಕೆ ಇಲ್ಲ. ಅದರಿಂದ ಏನೂ ಆಗೋದಿಲ್ಲ. ಬಿಹಾರ ಸಂದರ್ಭದಲ್ಲಿ ಇದೇ ವೋಟ್ ಚೋರಿನೇ ಮುಖ್ಯ ಅಂಶ ಇಟ್ಕೊಂಡು ಚುನಾವಣೆ ಮಾಡಿದಾಗ ಜನ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಅತ್ಯಂತ ಕಡಿಮೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತಗಳ್ಳತನದ ಬಗ್ಗೆ ಗಂಭೀರ ಆರೋಪ ಮಾಡಿರುವ ರಾಹುಲ್ ಗಾಂಧಿ ಇಂದು ದೆಹಲಿಯಲ್ಲೇ ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ನ ವರಿಷ್ಠ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಮಹೇಶ್ ಈರಣ್ಣ, TV9 ನವದೆಹಲಿ.